ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ ಆ ದೇವತಾ ಆರಾಧನೆ ಹೆಚ್ಚೆಚ್ಚು ಮಾಡಬೇಕು. ಯಾಕೆಂತಂದರೆ 1ನೇ ಕ್ಲಾಸ್ ಓದೋರಿಗೊಂದು, 2ನೇ ಕ್ಲಾಸ್ ಓದೋರಿಗೊಂದು, ಡಿಗ್ರಿ ಮಾಡೋರಿಗೊಂದು ಬೇರೆ ಬೇರೆ ಡಿಗ್ರಿಗಳನ್ನು ಮಾಡ್ತಿರುವಂಥ ಇದ್ದಾರೆ. ಅವ್ರಿಗೆ ಬೇರೆ ಬೇರೆ ರೀತಿಯಾದಂಥ ಕೆಲಸ ಕಾರ್ಯಗಳು ಇರ್ತಾರೆ. ಹಾಗೆ ಭಗವಂತ ಒಂದೊಂದೇ ಮೆಟ್ಲನ್ನು ತಗೊಂಡು ಹೋಗ್ತಾನೆ. ಶೂದ್ರ ಎಲ್ಲ ಕ್ರಿಮಿಕೀಟಾದಿ ಜನ್ಮಗಳಿಂದ ದಾಟಿ ಮನುಷ್ಯ ಜನ್ಮಕ್ಕೆ ಅಂತ ಬಂದಾಗ ಅಲ್ಲಿ ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಅಂತೇಳಿ ಬರುತ್ತೆ. ಅಂದರೆ ಶೂದ್ರನ ಮೆಟ್ಲು ಕೆಳಗಿನ ಮೆಟ್ಲು, ಅವನ ಬರೀ ಸೇವಾನಿರತನಾಗಿ ಮಾತ್ರ ಇರಲಿಕ್ಕೆ ಅವನಿಗೆ ಯೋಗ. ಹಾಗೆ ವೈಶ್ಯನ ಜನ್ಮಕ್ಕೆ ಬಂದರೆ ಎಲ್ಲ ಸಾಮಗ್ರಿಗಳನ್ನು ಒಂದು ಕಡೆಯಲ್ಲಿ ಸೇರಿಸ್ಕೊಂಡು ಅದನ್ನು ಎಲ್ಲರಿಗೂ ಹಂಚುವಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು ವೈಶ್ಯನ ಕೆಲಸ. ಹಾಗೆ ಎಲ್ಲರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಕ್ಷತ್ರಿಯನ ಕೆಲಸ. ಇನ್ನು ಬ್ರಾಹ್ಮಣನ ಕೆಲಸ ಏನಂತಂದರೆ ದೇವತಾ ಆರಾಧನೆ, ಒಳ್ಳೆಯ ಮಾರ್ಗದರ್ಶನವನ್ನು ಕೊಡುವಂಥದ್ದು. ಹಾಗೆ ಗುರುವಾಗಿ ನಾವು ನಡ್ಕೊಂಡು ಹೋಗುವಂಥದ್ದು, ನಿರಂತರವಾಗಿ ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥದ್ದು. ಆ ಎಲ್ಲ ಸೇವೆಗಳನ್ನು ಮಾಡ್ತಾ ಮಾಡ್ತಾ ನಾವು ಭಗವಂತನ ಸಾನ್ನಿಧ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಆಗಿದೆ. ಧರ್ಮದಿಂದ ಅರ್ಥ ಕಾಮ್ಯಗಳನ್ನು ಸಂಪಾದನೆ ಮಾಡಿ ಮೋಕ್ಷವನ್ನು ಪಡಿಬೇಕು ಅಂತೇಳಿ ಆ ಧರ್ಮ, ಅರ್ಥ, ಕಾಮ ಅನ್ನುವಂಥ ಪುರುಷಾರ್ಥಗಳ ಒಂದು ಸ್ವರೂಪ, ಅದರ ಒಂದು ಅರ್ಥ. ಹಾಗೆ ನಾವು ಧರ್ಮ ಕಾರ್ಯಗಳನ್ನು ಹೆಚ್ಚೆಚ್ಚು ಮಾಡಿದಾಗ, ದೇವತಾ ಆರಾಧನೆಯನ್ನು ಮಾಡಿದಾಗ, ಇದರಲ್ಲಿ ನಾವು ಸಮಯವನ್ನು ಕಳೀತಾ ಬಂದಾಗ ನಾವು ಮಾಡುವಂಥ ಪಾಪಕರ್ಮಗಳು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ದೇವತಾ ಆರಾಧನೆ ದೇವರ ಬಗ್ಗೆ ಗಮನ ಕೊಟ್ಟು ಮಾಡುವುದು, ಶ್ರದ್ಧೆಯಿಂದ ಮಾಡುವಂಥದ್ದು ಅಂತ. ಶ್ರದ್ಧೆ ಸಂಸ್ಕೃತದಲ್ಲಿರುವಂಥ ಶಬ್ದ. ನಂಬಿಕೆ, ಗಮನ ಕೊಟ್ಟು ಮಾಡುವಂಥದ್ದು, ಹಾಗೆ ಏಕಾಗ್ರತೆಯಿಂದ ಮಾಡುವಂಥದ್ದು, ಈ ರೀತಿಯಾದಂಥ ಅರ್ಥಗಳನ್ನು ಕೊಡುತ್ತೆ. ಹಾಗೆ ಆ ಶ್ರದ್ಧೆಯಿಂದ ಮಾಡುವಂತಹ ದೇವತಾ ಆರಾಧನೆಯಿಂದ ಆ ಭಗವಂತ ಸುಪ್ರೀತನಾಗಿ ನಮಗೂ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಎಲ್ಲೂ ಪಾಪಗಳು ಅಂಟದೇ ಇರುವಂತೆ ನಮ್ಮನ್ನು ಮೋಕ್ಷದೆಡೆಗೆ ಧರ್ಮವನ್ನು, ಅರ್ಥವನ್ನು, ಸರಿಯಾದ ಅರ್ಥವನ್ನು, ಕಾಮವನ್ನು ಧರ್ಮದಿಂದ ಬಳಸುವಂತೆ ಮಾಡಿ ನಮಗೆ ಮೋಕ್ಷವನ್ನು ಕೊಡಿಸ್ತಾನೆ ಅಂತ. ಹಾಗಾಗಿ ಅಂತಹ ಭಗವಂತನ ಆರಾಧನೆಯನ್ನು ಇವತ್ತು ಮಾಡಿಕೊಂಡಿದ್ದೇವೆ. ಮೊದಲಿಗೆ ನಾವು ಗಣಪತಿಯ ಆರಾಧನೆಯನ್ನು ಮಾಡಿದ್ದೇವೆ. ಎಲ್ಲ ಕೆಲಸಗಳು ನಾವು ಹಿಂದೆ ರಾಮಲಕ್ಷ್ಮಣರನ್ನು ನೋಡ್ತೇವೆ. ಅವ್ರನ್ನ ವಿಶ್ವಾಮಿತ್ರ ಮಹರ್ಷಿಗಳು ಕರ್ಕೊಂಡು ಹೋಗಿ ಸುಬಾಹು ಮತ್ತು ಮಾರೀಚ ಅನ್ನುವಂಥ ರಾಕ್ಷಸರಿಂದ ಬರುವಂಥ ತೊಂದರೆಗಳನ್ನು ತಡೆ ಹಿಡಿಯಲಿಕ್ಕೆ, ಅವರಿಂದ ರಕ್ಷಣೆ ಕೊಡಲಿಕ್ಕೆ ರಾಮಲಕ್ಷ್ಮಣರನ್ನ ಕರ್ಕೊಂಡು ಹೋಗ್ತಾರೆ. ಹಾಗೆ ಕಲಿಯುಗದಲ್ಲಿ ವಿಶೇಷವಾಗಿ ಆದಿಪೂಜ್ಯೋ ವಿನಾಯಕ ಅಂತ ಗಣಪತಿ ಆರಾಧನೆಯನ್ನು ಮಾಡಿದ್ದೇವೆ. ಆ ಗಣಪತಿ ಆರಾಧನೆಯಿಂದ ಗಣಪತಿಯು ಬರುವಂತಹ, ಕಣ್ಣಿಗೆ ಕಂಡು ಕಾಣದಂತೆ ಬರುವಂತಹ ಎಲ್ಲ ವಿಘ್ನಗಳನ್ನು ದೂರೀಕರಿಸಿ ನಮಗೂ ನಮ್ಮ ಕೆಲಸ ಕಾರ್ಯಗಳಿಗೂ ನಿರ್ವಿಘ್ನತೆಯನ್ನು ಉಂಟು ಮಾಡಲಿಕ್ಕೆ ಗಣಪತಿ ಆರಾಧನೆ. ಹಾಗೆ ಪೂಜಾ ಸಾಮಗ್ರಿಗಳು, ಪರಿಸರವನ್ನು ಹಾಗೂ ನಮ್ಮ ಶರೀರವನ್ನು ಶುದ್ಧಿ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ವರುಣನನ್ನು ಮತ್ತು ಸವಿತೃ ದೇವತೆಗಳನ್ನು ಆರಾಧನೆ ಮಾಡಿ ನೀರಿನ ತೊಂದರೆಯೂ ಆಗಬಾರ್ದು, ಜೊತೆಯಲ್ಲಿ ನಮಗೆ ಎಲ್ಲ ರೀತಿಯಾದಂತಹ ಶುದ್ಧಿ ಕಾರ್ಯ ಉಂಟಾಗಬೇಕು ಅಂತ ಹೇಳಿ ಪುಣ್ಯಾಹ ವಾಚನೆಯನ್ನು ಮಾಡ್ಕೊಂಡಿದ್ದೇವೆ. ಅದಾದ ನಂತರದಲ್ಲಿ ಮೃತ್ಯು ವರ್ಣನೆ ಅಂತ ಹೇಳಿ, ಪೂಜೆ ಬಗ್ಗೆ ನಮಗೆ ಗೊತ್ತಿಲ್ಲ, ನಾವು ಬ್ರಾಹ್ಮಣರಾಗಿದ್ದರೂ ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನಾವು ನಿರತರಾಗಿದ್ದೇವೆ. ಆ ಕೆಲಸದಲ್ಲಿ ನಮಗೆಲ್ಲ ಮಾಹಿತಿ ಇದೆ. ಅದರಿಂದ ಪೂಜೆಯ ಕೈಂಕರ್ಯದಲ್ಲಿ ಗುರುಗಳ ಉಪದೇಶದಂತೆ, ಒಳ್ಳೆಯ ಗುರುಗಳು, ಹಾಗೆ ಅಂತಹ ಗುರುಗಳ ಉಪದೇಶದಂತೆ ನಮಗೆಲ್ಲ ರೀತಿಯಾದಂತಹ ಭಗವಂತನ ಸೇವೆಯನ್ನು ಸರಿಯಾದ ಮಾರ್ಗದಲ್ಲಿ ಮಾಡುವಂತೆ. ಯಾವುದು ಪ್ರತಿಯೊಂದಕ್ಕೂ ಒಂದೊಂದು ನಿಯಮ ಇದೆ. ಕಾರ್ ಡ್ರೈವಿಂಗ್ ಕಲ್ತ್ಕೊಂಡ್ರೆ ಲೆಫ್ಟಲ್ಲೇ ಹೋಗಬೇಕು, ಸರಿಯಾದ ರೀತಿಯಲ್ಲಿ ಸೂಚನೆಗಳನ್ನು ಕೊಟ್ಟು ನಾವು ಬಲಕ್ಕೆ ಅಥವಾ ಎಡಕ್ಕೆ ತಿರುಗಬೇಕು, ಈ ರೀತಿಯಂಥ ಹೇಗೆ ಸೂಚನೆಗಳು, ನಿಯಮಗಳಿದೆಯೋ ಹಾಗೆ ಆ ನಿಯಮಗಳ ಪ್ರಕಾರವಾಗಿ ಆ ದೇವತಾ ಆರಾಧನೆಯನ್ನು ಮಾಡಿದಾಗ ನಮಗೆಲ್ಲವೂ ಕೂಡ ಸುಸೂತ್ರವಾಗಿ ನಡೆದು ಭಗವಂತನ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಅದಕ್ಕೋಸ್ಕರವಾಗಿ ಆ ಒಳ್ಳೆಯ ಗುರುಗಳನ್ನು ಮುಖೇನವಾಗಿ ನಮಗೇನೂ ಗೊತ್ತಿರುವಂತಹ ನಿಮ್ಮನ್ನು ನಾವು ಕರೆಸಿದ್ದೇವೆ. ಈ ದೇವತಾ ಆರಾಧನೆಯನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ನಮ್ಮ ಪರವಾಗಿ ಆ ಪೂಜೆಯನ್ನೆಲ್ಲ ನಮ್ಮ ಕೈಯಿಂದಲೂ ಸಹಿತವಾಗಿ ಮಾಡಿಸಿಕೊಟ್ಟು ಆ ಭಗವಂತನ ಅನುಗ್ರಹ ಸದಾಕಾಲ ನಮ್ಮ ಜೊತೆಯಲ್ಲಿರಬೇಕು. ಭಗವಂತ ಕೇಳ್ತಾನೆ, ನಾನು ಬೇಕೋ ನನ್ನದೆಲ್ಲವೂ ಬೇಕು ಅಂತ. ಐಶ್ವರ್ಯಸ್ಯ ಸಮಗ್ರಸ್ಯ, ಎಲ್ಲವೂ ಭಗವಂತನ ಹತ್ರ ಇದೆ. ಹಾಗಾಗಿ ಆ ಭಗವಂತನಲ್ಲಿರುವಂಥ ಎಲ್ಲ ಐಶ್ವರ್ಯವನ್ನು ತೆಗೆದುಕೊಂಡ್ರೆ ನಮಗೇನು ಅದನ್ನು ಉಪಯೋಗಿಸುವಂಥ ಶಕ್ತಿ ಬರೋದಿಲ್ಲ. ಭಗವಂತನೇ ನಮ್ಮ ಜೊತೆಯಲ್ಲಿ ಬಂದಿದ್ದರೆ ನಮಗೆ ಈ ಕ್ಷಣಕ್ಕೆ ಬೇಕಾಗಿದ್ದು ಮುಂದಿನ ಕ್ಷಣಕ್ಕೆ ಬೇಕಾಗೋದಿಲ್ಲ, ಹಾಗೆ ಮುಂದಿನ ಕ್ಷಣಕ್ಕೆ ಬೇಕಾಗಿದ್ದು ಅದರ ಮುಂದಿನ ಕ್ಷಣಕ್ಕೆ ಬೇಕಾಗೋದಿಲ್ಲ. ಹಾಗಾಗಿ ಭಗವಂತನಿಗೆ ಗೊತ್ತಿದೆ ಯಾರಿಗೆ ಎಲ್ಲಿ ಏನೇನು ಬೇಕು ಅಂತೇಳಿ. ಅಂತಹ ಬೇಕು ಬೇಡಗಳನ್ನು ಭಗವಂತ ಸರಿಯಾದ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿದ್ದರೆ ಅದನ್ನು ಪೂರೈಸಿಕೊಡ್ತಾನೆ ಎನ್ನುವಂತಹ ಶಾಸ್ತ್ರವಿಧಿತವಾದಂತಹ ಈ ಎಲ್ಲ ದೇವತಾ ಕಾರ್ಯವನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಕೇಳಿದ್ದೀರ. ಅದೇ ಪ್ರಕಾರವಾಗಿ ಗಣಪತಿ ಹೋಮವನ್ನು ಬುದ್ಧಿ, ಶಕ್ತಿ, ಸಿದ್ಧಿ ಸಹಿತನಾಗಿರ್ತಕ್ಕಂಥ ಮಹಾಗಣಪತಿ ಮಾಡುವಂಥ ಕೆಲಸದಲ್ಲಿ ಒಳ್ಳೆಯ ಬುದ್ಧಿಯನ್ನು, ಹಾಗೆ ಅನುಕೂಲತೆಗಳನ್ನು, ಶಕ್ತಿಯನ್ನು, ಹಾಗೆ ಮಾಡಿದಂಥ ಕೆಲಸದಲ್ಲಿ ಸಿದ್ಧಿಯನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸಬೇಕು ಅಂತ ಗಣಪತಿಯ ಆರಾಧನೆಯನ್ನು, ಹಾಗೆ ವಿಶೇಷವಾಗಿ ನವಗ್ರಹ ಪೂಜೆಯನ್ನು ನಾವು ಹೇಗೆ ಮೊಬೈಲು ಅಥವಾ ಫ್ರಿಜ್ಜು, ವಾಷಿಂಗ್ ಮಿಷಿನ್ ಏನೇ ತೊಗೊಂಡ್ರು ಅದ್ರ ಜೊತೆ ಮ್ಯಾನುವಲ್ ಬುಕ್ ಕೊಡ್ತಾರೆ, ಅದನ್ನು ಈ ರೀತಿಯಲ್ಲಿ ಬಳಸಿ ಅಂತೇಳಿ. ಅಂತಹ ಬಳಸುವಂತಹ ವಸ್ತುವನ್ನು ಸರಿಯಾದ ರೀತಿಯಲ್ಲಿ ಬಳಸಿದಾಗ ಮಾತ್ರ ನಮಗೆ ಆ ವಸ್ತುವನ್ನು ದೀರ್ಘಕಾಲದವರೆಗೆ ಉಪಯೋಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮನುಷ್ಯನ ಜೀವನದಲ್ಲಿ ಸುಖವಾಗಿ, ಶಾಂತಿಯಿಂದ, ನೆಮ್ಮದಿಯಿಂದ ದೀರ್ಘಕಾಲದವರೆಗೆ ಎಲ್ಲ ಈಶ್ವರ ಸಹಿತವಾಗಿ ನೆಮ್ಮದಿಯ ಬದುಕನ್ನು ಬದುಕಬೇಕು ಅಂತಾದರೆ ಆ ಜಾತಕವನ್ನು ತೋರಿಸ್ಕೊಳ್ಬೇಕು ಅಂತೇಳಿ.
ವರ್ಷಕ್ಕೊಮ್ಮೆಯಾದರೂ ಆ ಜಾತಕವನ್ನು ತೋರಿಸ್ಕೊಳ್ಬೇಕು. ಯುಗಾದಿಯಿಂದ ಯುಗಾದಿಗೆ ಗ್ರಹಗತಿಗಳೆಲ್ಲ ಬದಲಾವಣೆ ಆಗೋದ ಕಾರಣದಿಂದ ಆ ಗ್ರಹಗತಿಗಳ ಒಂದು ಸರಿಯಾದ ಚಲನವಲನೆಯನ್ನು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಗಳಿಸುವಂತಹ ಎಲ್ಲ ವಿಶೇಷವಾದಂತಹ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಪಾಪಕರ್ಮಗಳನ್ನು ಕಳೆದುಕೊಂಡು ಪುಣ್ಯವನ್ನು ಸಂಪಾದನೆ ಮಾಡ್ತಾ ನೆಮ್ಮದಿಯ ಜೀವನವನ್ನು ಸಾಗಿಸ